ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಪ್ಲೀಸ್ ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು, ಕಮೆಂಟ್ಸು ಕೊಡೋದನ್ನು ಮರಿಬೇಡಿ. ನನ್ನ ನೆರಳು ಕಂಡ್ರೂ ಉರ ಉರ ಅಂತದೆ ಈ ದೊರೆ. ಈಗ ಈಗ ಹಾಗೆ ಹೋಗೋದಲ್ಲ, ಏನಂದರೆ ಏನು ಅಂದಂಗೆ. ಯಾಕೆ? $1,000,000 ಪ್ರಶ್ನೆ ನನಗೆ ಎಂದು ತಲೆ ಕೆರೆದುಕೊಂಡಿದ್ದಳು ಕುಂಕುಮ. ಅಯ್ಯ, ಸಂತೋಷ ಸಂತೋಷ ಪಡು ಕುಂಕುಮ್. ಬಾಯಿಗೆ ಬಂದಿದ್ದೆಲ್ಲ ಒದರದೆ ಹೋಗೋದಲ್ಲ ದೊರೆ ಅಂತವ. ಅದ್ಬಿಟ್ಟು ಇದಕ್ಕೂ ಯೋಚನೆ ಮಾಡ್ಕೊಂಡು ಥತ್, ಪ್ರಶ್ನೆ ಅಂತೆ ಪ್ರಶ್ನೆ ನನ್ನ ತಲೆ ಎಂದು ತನ್ನ ತಲೆಗೆ ಮೊಟಕಿಕೊಂಡಳು ಹುಡುಗಿ. ಸುತ್ತಲೂ ಒಮ್ಮೆ ನೋಡಿದವಳು ಮುಂದೆ ಏನಾಗಬಹುದು ಎಂಬ ಕುತೂಹಲ ನಿರೀಕ್ಷೆಯಲ್ಲಿ ಅಲ್ಲಿಯೇ ಕುಳಿತಳು. ತಲೆ ಕೊರೆಯುವ ಯೋಚನೆಗಳನ್ನೆಲ್ಲ ಪ್ರಯತ್ನಪೂರ್ವಕವಾಗಿ ಪಕ್ಕಕ್ಕೆ ತಳ್ಳಿ, ಅವಳಿಗೆ ಈ ಫ್ಯಾಷನ್ ಜಗತ್ತು ಹೊಸದಲ್ಲವೇ? ಎಲ್ಲವೂ ಕುತೂಹಲವೇ ಅವಳಿಗೆ. ಅದ್ಯಾಕೆ ಹಾಗೆ ನನ್ನ ಬೈದಂಗೆ ಹೊಂಟೋದ್ರು ದೊರೆ? ಅಲ್ಲ, ಇಲ್ಯಾಕೆ ಬಂದು ಕುಂತಿದ್ರು? ಅವರೇನು ನಮ್ಮಂಗೆ ಸಾಮಾನ್ಯ ಮನುಷ್ಯರೇ? ಸಿಕ್ಕಲ್ಲಿ ಹೋಗೋಕ್ಕೆ ಕುಂತ್ಕೊಳ್ಳೋಕ್ಕೆ ದೊಡ್ಡ ಸೆಲೆಬ್ರಿಟಿ ಜನ, ದೊಡ್ಡ ಕಂಪನಿ ಓನರು, ಒಟ್ನಲ್ಲಿ ದೊಡ್ಡ ಜನ, ನಮ್ಮಂಗಲ್ಲ ಅಲ್ವಾ? ಎಲ್ಲೆಲ್ಲಾರ ಹೋಗೋದು, ಎಲ್ಲಾರ ಕುಂತ್ಕೊಳ್ಳೋದು, ಇವೆಲ್ಲ ಅಂಥ ಜನಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನೋಡಿದವರು ಸುಮ್ಮನೆ ಇದ್ದಾರಾ? ಇಲ್ಲದೇ ಇರೋ ನ್ಯೂಸ್ ಮಾಡಿ ಪೇಪರು ಟಿ ವಿನಾಗೆ ಹಾಕಿ ರುಬ್ಬಿ ಬಿಡಲ್ವಾ? ಅದಕ್ಕೆಯ ನನಗೆ ಈ ಮನುಷ್ಯನ ನನ್ನ ಪಕ್ಕ ನೋಡಿ ಗಾಬರಿಯಾಗಿದ್ದು. ಪ್ರತಿ ಸಲನೂ ಹಂಗೇ ಆಯ್ತದೆ ನನಗೆ. ದೊರೆ ಹಾಗೆಲ್ಲ ಯಾರ ಕಣ್ಗೂ ಬೀಳಕ್ಕಿಲ್ಲ ಅಂತಿತ್ತಲ್ಲ ನಮ್ಮಂದ. ನನ್ನ ಗ್ರಾಚಾರಕ್ಕೆ ನಾನೇ ತಗ್ಲಾಕತ್ತೀನಿ ಅವ್ರ ಹತ್ರ. ಹಾಂ, ಯಾರಿಗೇನು ಹೇಳಿ ಏನು ಪ್ರಯೋಜನ? ನನ್ನ ಕಳ್ಸೋನೆಲ್ಲ ಭೂಮಿಗೆ. ಅವನು ಅವನು ನನ್ನ ಹಣೆ ಬರನ ಇರೋ ಬರೋರ ಹಣೆಯಲ್ಲಿ ಬರಿಬೇಕಿರೋ ಎಲ್ಲ ಖರಾಬು ಟೈಮ್ನೂ ನನ್ನ ಹಣೆಯಲ್ಲೇ ಬರೆದು ಕಳಿಸೋನೆ. ಎಲ್ಲ ನನ್ನ ಕರ್ಮ. ಮೇಲೆ ನೋಡಿ ತನ್ನಷ್ಟಕ್ಕೆ ತಾನೇ ಗೊಣಗಿದ್ದಳು ಹುಡುಗಿ. ನಾನು ಗಮನಿಸಿರೋ ಹಾಗೆ ಏನೋ ಭಾಳ ಯೋಚನೆ ಮಾಡ್ತಿರೋ ಹಂಗಿತ್ತು ಅವರ ಮುಖಭಾವ. ಆ ಕಣ್ಣು ನೋಡಿದ್ರೆ ಚಿಂತೆ. ಹಾಂ, ಭಾಳ ಚಿಂತೆಯಲ್ಲಿರೋ ಹಾಗಿತ್ತು ಮನುಷ್ಯ. ಏ, ನನಗೆಲ್ಲೋ ಹುಚ್ಚು. ಅವರಿಗೆಂತ ಚಿಂತೆ ಇದ್ದದು ಏನಿಲ್ಲ ಅವ್ರ ಹತ್ರ. ಸ್ವರ್ಗದಾಗೆ ಬದುಕ್ತಾವ್ರೆ. ಇನ್ನೆಂಥ ಚಿಂತೆ? ಚಿಂತೆನೆಲ್ಲ ನಮ್ಮಂಥವ್ರಿಗೆ ಕೊಟ್ಟು ಕಳಿಸೋನೆ ಭಗವಂತ. ಆದರೂ ಅವರ ಮುಖ ನೋಡಿದ್ರೆ ಹಂಗನ್ನಿಸ್ತು ನನಗೆ. ಅಷ್ಟಕ್ಕೂ ಈ ಕತ್ಲೆನಾಗೆ ಮಖನಾರ ಎಲ್ಲಿ ಸರಿಯಾಗಿ ನೋಡೋಕ್ಕಾಯ್ತು ನನಗೆ. ಹಾಗೂ ನಾನು ಹತ್ತಿರದಿಂದ ನೋಡಿದ್ದರಿಂದ ಹಂಗನ್ನಿಸ್ತು ನನಗೆ. ಅಥವಾ ನನ್ನ ಭ್ರಮೆನೂ ಇರ್ಬೋದು ಅನ್ಕ. ನನಗೊಂದು ಯೋಚನೆ. ನಮ್ಮ ಗೊಂಬೆನ ಅವರ ರೂಮಲ್ಲಿ ಮಲಗಿಸಿ ಬಂದಲ್ಲ, ಆವಾಗಲಿಂದೂ ತಲೆ ಕೊರಿತಾದೆ. ಅವರ ರೂಮಲ್ಲಿ ನಾನು ನೋಡಿದ ಹಾಗೆ ಅವರ ಹೆಂಡತಿ ಇರಲಿಲ್ಲ ಅಲ್ವಾ? ಹಾಗಾದರೆ ಅವರು ಬರಲಿಲ್ವಾ ಇವರ ಜೊತೆಗೆ? ಮತ್ತ್ಯಾಕೆ ಆ ಪುಟ್ಟ ಮಗುನ ಇವರ ಜೊತೆ ಕಳಿಸಿದ್ರು? ಅಮ್ಮನ ಜೊತೆಗೆ ಇರಬೇಕಲ್ವಾ ಅದು? ಇವರು ಯಾಕೆ ಇಲ್ಲಿ ಇಷ್ಟು ದೂರ ಆ ಮಗುನ ಕರ್ಕೊಂಡು ಬಂದರು? ಏನೋಪ್ಪ, ಎಲ್ಲ ಯಕ್ಷ ಪ್ರಶ್ನೆನೇ ನನಗೆ. ಪಾಪ, ಅದಕ್ಕೆ ಅಳ್ತಿತ್ತೇನೋ ಗೊಂಬೆ. ಅಯ್ಯೋ, ದೊಡ್ಡವ್ರ ವಿಷಯ ನಮಗ್ಯಾಕೆ? ಅಷ್ಟಕ್ಕೂ ನಮಗೆ ಸಂಬಂಧ ಇಲ್ದಿರೋ ವಿಷಯದ ಬಗ್ಗೆ ಯೋಚಿಸೋ ಜಾಯಮಾನನೇ ಅಲ್ಲ ನಂದು. ನನಗೆ ಹಾಸಿ ಹೊದೆಯೋ ಅಷ್ಟು ಯೋಚನೆಗಳು ಅವೆ. ಆದರೂ ಪಾಪದ ಗೊಂಬೆ ನೋಡಿ ನನಗೆ ನಮ್ಮ ಗುಬ್ಬಿನೇ ನೆನಪಾದ್ಲು. ಇಲ್ದಿದ್ರೆ ನನಗ್ಯಾಕೆ ಈ ದೊರೆ ಸಂಸಾರದ ವಿಷಯ? ಮನುಷ್ಯ ಹೆಂಡ್ತಿನ ಕರ್ಕಂಡಾರ ಬರಲಿ, ಹೊತ್ಕೊಂಡಾರ ಬರಲಿ, ನನಗೇನು ಎಂದು ಮೂತಿ ತಿರುವಿ ಮುಂದೆ ಇರುವ ಸ್ಟೇಜನ್ನೇ ನೋಡುತ್ತಾ ಕುಳಿತಳು ಕುಂಕುಮ. ಈಗ ಇಡೀ ರೂಮಿನ ತುಂಬ ಸಣ್ಣ ಬೆಳಕು ಹರಡಿತ್ತು. ಸ್ಟೇಜ್ ಮಾತ್ರ ಬಣ್ಣ ಬಣ್ಣದ ಬೆಳಕಿನಿಂದ ಝಗಮಗಿಸುತ್ತಿತ್ತು. ಓ, ಈಗ ಅದೇನೋ ಅಂತಾರಲ್ಲ, ಹಾಂ, ರ್ಯಾಂಪ್ ವಾಕು, ಅದು ಸ್ಟಾರ್ಟ್ ಆಗ್ತದೇನೋ ಅಂದುಕೊಂಡಳು ಹುಡುಗಿ. ಅವಳನ್ನೊಮ್ಮೆ ದೀರ್ಘವಾಗಿ ದಿಟ್ಟಿಸಿ ಸರಸರನೆ ಸ್ಟೇಜ್ನ ಮುಂಭಾಗದಲ್ಲಿರುವ ಸೀಟತ್ತ ದಾಪುಗಾಲು ಹಾಕಿ ಅಲ್ಲಿ ಬಂದು ಕುಳಿತು ಬಿಟ್ಟಿದ್ದ ಆಯುಷ್ ತನ್ನ ಹಣೆ ಒತ್ತಿಕೊಂಡು, ಛೇ, ಏನಾಗಿ ಬಿಟ್ಟಿತ್ತು ನನಗೆ? ಯಾಕೆ ಯಾಕೆ ಭಾವನೆಗಳ ತಾಕಲಾಟದಲ್ಲಿ ಮತ್ತೆ ಸಿಲುಕುತ್ತಿದ್ದೇನೆ ನಾನು? ಆ ಹುಡುಗಿ ನನ್ನ ಚಿನ್ನುಮರಿಯನ್ನು ಲಾಲಿ ಹಾಡಿ ಮಲಗಿಸುತ್ತಿದ್ದ ನೆನಪು ನನಗೆ ನನ್ನ ಗತವನ್ನು ನೆನಪಿಸಿ ಅತೀವ ನೋವು ತಂದಿದ್ದಂತೂ ನಿಜ. ಆದರೆ ಅದನ್ನೇ ಪದೇ ಪದೇ ನೆನೆಸಿಕೊಂಡು ನೋವು ಸಂಕಟಪಡುವ ಜಾಯಮಾನದವನಲ್ಲ ನಾನು. ಆದರೂ ಯಾಕೆ ಅದು ಪದೇ ಪದೇ ನೆನಪಾಗುತ್ತದೆ? ಅದರಿಂದಲೇ ನಾನು ಅಲ್ಲಿ ಯಾರು ಕುಳಿತಿದ್ದಾರೆ ಎಂದು ಕೂಡ ಗಮನಿಸದೆ ಕುಳಿತು ಬಿಟ್ಟಿದ್ದು. ಛೇ, ಎಂತಹ ಪ್ರಮಾದವಾಗಿ ಬಿಡುತ್ತಿತ್ತು. ಅಲ್ಲಿ ಏನಾದರೂ ಬೆಳಕು ಇದ್ದಿದ್ದರೆ ಅದೃಷ್ಟ ಚೆನ್ನಾಗಿತ್ತು. ಕತ್ತಲೆ ಇತ್ತು ಅಲ್ಲಿ.
ಅಸಹನೆಯಿಂದ ತಲೆಯನ್ನು ಅತ್ತಿತ್ತ ಆಡಿಸಿದ್ದ ಆಯುಷ್ ಆಚಾರ್ಯ. ಥಟ್ಟನೆ ಅವಳ ಚಂದದ ಕಾಡಿಗೆ ಕಂಗಳ ಅರಳುಗಣ್ಣಿನ ನೋಟ ಕಣ್ಮುಂದೆ ಬಂದು ತಲೆ ಕೊಡವಿದ ಅಸಹನೆಯಿಂದ ಆಯುಷ್ ಆಚಾರ್ಯ ಬ್ಲಡಿ ಎಂದು ಉಸುರಿ ದವಡೆ ಬಿಗಿದಿದ್ದ ಅವನು ತನ್ನ ಮನಸ್ಥಿತಿಯ ಬಗ್ಗೆ ತನ್ನ ಮೇಲೆಯೇ ಕೋಪ ಬಂದು ಹಾಯ್ ಸ್ಟೇಜ್ ಮೇಲೆ ವರ್ಧನ್ ಬಂದು ನಿಂತಿದ್ದ. ಈಗ ಎಚ್ಚೆತ್ತಿದ್ದ ಆಯುಷ್ ಆಚಾರ್ಯ ಅತ್ತ ದೃಷ್ಟಿ ಹರಿಸಿದ. ಎಲ್ಲ ನಮ್ಮ ಫ್ಯಾಷನ್ನ ಎಂಪ್ಲಾಯೀಸೇ ಆಗಿರೋದ್ರಿಂದ ನಾನೇನು ಪ್ರತ್ಯೇಕವಾಗಿ ಏನನ್ನೂ ಹೇಳಬೇಕಾಗಿಲ್ಲ ಅನ್ಕೋತೀನಿ. ಈಗ ನಾವು ಸೇರಿರೋದು ಮಾಡೆಲ್ಸ್ಗಳ ರ್ಯಾಂಪ್ ವಾಕ್ ಪ್ರಾಕ್ಟೀಸ್ಗೆ ಆ್ಯಂಡ್ ನಾಳಿನ ಇವೆಂಟಲ್ಲಿ ನಮ್ಮ ಕಂಪನಿಯಿಂದ ಏನೂ ಮಿಸ್ಟೇಕ್ ಆಗಬಾರ್ದು ಅನ್ನೋ ಉದ್ದೇಶದಿಂದ. ನಿಮಗೆ ತಿಳಿದಿದೆ ಈ ಇವೆಂಟ್ ನಮ್ಮ ನಕ್ಷತ್ರಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ. ಹಾಗೆ ನಮ್ಮ ರೈವಲ್ಸ್ ಅಂತಾದರೂ ಅಂದ್ಕೊಳ್ಳಿ, ಕಾಂಪಿಟೇಟರ್ಸ್ ಅಂತಾದರೂ ಅಂದ್ಕೊಳ್ಳಿ, ಪ್ರತಾಪ್ ಫ್ಯಾಷನ್ಸ್ ಆ ಕಂಪನಿ ಕೂಡ ಇದೆ ನಾಳಿನ ಇವೆಂಟಲ್ಲಿ. ಸೊ ನಾವು ನಮ್ಮ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಶಕ್ತಿ ಮೀರಿ ಪ್ರಯತ್ನ ಪಡಬೇಕು ಮತ್ತು ಅದರಲ್ಲಿ ಯಶಸ್ವಿ ಆಗಲೇಬೇಕು. ದಟ್ಸ್ ಅವರ್ ಗೋಲ್. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅಥವಾ ಪ್ರಾಬ್ಲಮ್ ಇದ್ದರೆ ಈಗಲೇ ಸಾಲ್ವ್ ಮಾಡ್ಕೋಬೇಕು ನಾವು. ಸೊ ಲೆಟ್ಸ್ ಸ್ಟಾರ್ಟ್ ಎಂದು ನಡೆದಿದ್ದ ವರ್ಧನ್ ಸ್ಟೇಜ್ ಮೇಲಿನಿಂದ. ವಾ, ಇದ್ಯಾವುದು ನಮ್ಮ ದೊರೆಗೆ ಟಕ್ಕರ್ ಕೊಡುವಂಥ ಫ್ಯಾಷನ್ ಕಂಪ್ನಿ, ಪ್ರತಾಪ್ ಫ್ಯಾಷನ್ ಅಂತೆ. ಕೇಳೇ ಇಲ್ವಲ್ಲಪ್ಪ ಈ ಹೆಸರ ನಾನು. ತನ್ನ ಗದ್ದದ ಮೇಲೆ ಬೆರಳು ಇಟ್ಟು ವರ್ಧನ್ನ ಮಾತುಗಳನ್ನೇ ಗಮನವಿಟ್ಟು ಕೇಳುತ್ತಿದ್ದ ಹುಡುಗಿಯ ಯೋಚನೆ ಅದು. ಹಾಂ, ಸರೋಯ್ತು. ನಾನು ಹೆಂಗೆ ಕೇಳಿರ್ತೀನಿ? ನಾನು ಕಂಪನಿಯ ಹೆಸರು ಕೂಡ ಕೇಳಿರಲಿಲ್ಲ. ಈ ಕಂಪನಿಯ ಹೆಸರು ಕೂಡ ಕೇಳಿರಲಿಲ್ಲ. ಫ್ಯಾಷನ್ ಲೋಕಕ್ಕೂ ಈ ಕುಂಕುಮಗೂ ದೂರದಿಂದ ಯಾವುದೇ ಸಂಬಂಧವೂ ಇಲ್ಲ. ಆದರೂ ಇದೇ ಲೋಕದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆಹಾ, ನನ್ನ ಹಣೆ ಬರಹವೇ ಎಂದು ಮೂತಿ ತಿರುವಿದ್ದಳು ಕುಂಕುಮ. ಆದ್ರೂ ನಮ್ಮ ನಕ್ಷತ್ರ ಲೋಕದ ಸೃಷ್ಟಿಕರ್ತನಿಗೂ ಇನ್ನೊಬ್ಬ ಟಕ್ಕರ್ ಕೊಡ್ತಾವನೆ ಅಂದರೆ ಮೆಚ್ಚಬೇಕಾದ್ದೇ ಬಿಡು. ನೋಡೇ ಬಿಡೋಣ ಅದ್ಯಾರು ಅಂತವ. ಹೆಂಗೂ ಇಲ್ಲೇ ಇರ್ತೀನಲ್ಲ ನಾನುವೇ ಎಂದುಕೊಂಡು ಮುಂದಿನ ವಿದ್ಯಮಾನಗಳ ನಿರೀಕ್ಷೆಯಲ್ಲಿ ಕುಳಿತಳು ಹುಡುಗಿ. ಫೋನ್ ರಿಂಗಣಿಸಿತ್ತು. ವಾ, ನಮ್ಮ ರೀನಾ ಮೇಡಮ್ಮು ಕಾಲ್ ಮಾಡ್ತಾದೆ. ಎಲ್ಲೋ ಉಗಿಯೋದು ಇನ್ನೂ ಬಾಕಿ ಇರಬೇಕು ಸುಂದ್ರಿಗೆ. ಪಾಪ ಉಗ್ದೇ ಬಿಡಲಿ. ಹೊಟ್ಟೆಯೊಳಗೆ ಇಟ್ಕೊಂಡ್ರೆ ಹೊಟ್ಟೆ ನೋವು ಬರುತ್ತೆ ಪಾಪ. ಹೊರಗಡೆ ಹಾಕೇ ಬಿಡಲಿ. ಯಾಕೆ ಅದರ ಹೊಟ್ಟೆ ನೋವಿಗೆ ಕಾರಣ ಆಗಲಿ ನಾನು ಎಂದು ಗೊಣಗಿ ಕಾಲ್ ಪಿಕ್ ಮಾಡಿದ್ದಳು. ಏಯ್, ಎಲ್ಲಿ ಕೂತಿದೀಯಾ ನೀನು? ನಿನಗೆ ಸ್ವಲ್ಪ ಕೂಡ ಕಾಮನ್ ಸೆನ್ಸ್ ಅನ್ನೋದೇ ಇಲ್ವಲ್ಲೇ? ಆ ಮೋಹ ಜೊತೆಗೆ ಬಂದೆ ತಾನೆ ನೀನು? ಮತ್ತೆ ನಾನು ಎಲ್ಲಿದ್ದೀನಿ ಅಂತ ಹುಡುಕಿ ಇಲ್ಲೇ ಬಂದು ಕೂತ್ಕೋಬೇಕು ತಾನೆ? ಸ್ಟುಪಿಡ್ ಗರ್ಲ್, ಕಮ್ ಆ್ಯಂಡ್ ಸಿಟ್ ಹಿಯರ್ ಎಂದು ಇವಳು ಹಲೋ ಎನ್ನಲೂ ಬಿಡದೆ ಒದರಿದ್ದಳು ರೀನಾ. ಹೋಲ್ಡ್ ಆನ್ ಮೇಡಮ್, ನನಗೂ ಇಷ್ಟರ ಮಟ್ಟಿಗೆ ಸೆನ್ಸ್ ಇದೆ. ಈ ಫ್ಯಾಷನ್ ಲೋಕ ನನಗೆ ಹೊಸದೇ ಆಗಿರಬಹುದು, ಆದರೆ ಲೋಕಜ್ಞಾನ ನನಗೂ ಇದೆ. ನಾನು ನಿಮ್ಮ ಹುಡುಕಿ ನಿಮ್ಮ ಹತ್ತಿರ ಬರೋದಕ್ಕೆ ನೋಡಿದೆ, ಆದರೆ ನಿಮ್ಮ ಹತ್ರ ಸೀಟ್ ಎಲ್ಲಿತ್ತು? ಮತ್ತೆ ನಾನು ಅಲ್ಲಿ ಬಂದು ಎಲ್ಲಿ ಕೂತ್ಕೋಬೇಕಿತ್ತು? ನಿಮ್ಮ ಪಕ್ಕದವರ ಕಾಲ ಮೇಲಾ ಎಂದು ಕೇಳಲು ಹೊರಟವಳು ಮನಸ್ಸು ಬದಲಾಯಿಸಿದ್ದಳು ಮತ್ತು ಅವಳ ಸಿಟ್ಟು ಹೆಚ್ಚಿಸುವ ಮನಸ್ಸಿಲ್ಲದೆ ಎಂದಿದ್ದಳು. ತಾನೂ ಸುಮ್ಮನಾಗದೆ ಕುಂಕುಮ. ಅವಳದೇ ತಪ್ಪು ಇತ್ತಲ್ಲ. ಏನೂ ಹೇಳಲಿಲ್ಲ ರೀನಾ ಈಗ. ಇರಿಟೇಟಿಂಗ್ ಗರ್ಲ್, ನೌ ಕಮ್ ಹಿಯರ್ ಎಂದು ಕಾಲ್ ಕಟ್ ಮಾಡಿದ್ದಳು. ವಾ, ಬಿಟ್ಟರೆ ನಮ್ಮ ಮೇಲೇ ಸವಾರಿ ಮಾಡೋಕ್ಕೆ ನೋಡ್ತವೆ ಜನ. ನಾವು ಬಿಟ್ಬಿಡುವ ಜನ ಅಂತ ಜನ ಅಲ್ಲ ತಿಳ್ಕ ಎಂದು ಮೂತಿ ತಿರುವಿದವಳು ನಿಧಾನವಾಗಿ ಎದ್ದು ಮಂದ ಬೆಳಕಿನಲ್ಲೇ ರೀನಾ ಕುಳಿತಿದ್ದತ್ತ ಹೆಜ್ಜೆ ಹಾಕಿದ್ದಳು ಹುಡುಗಿ. ಆಗಲೇ ರ್ಯಾಂಪ್ ವಾಕ್ಗೆ ವೇದಿಕೆ ರೆಡಿಯಾಗಿತ್ತು. ಥತ್ತೆರಿಗೆ ಈ ಸುಂದ್ರಿ ಮಕ್ಕೆ ಇದ್ರತ್ರೇನು ಮೊದಲೇ ಕಾಲ್ ಮಾಡೋಕ್ಕಾಯ್ತಾ ಇರಲಿಲ್ವಾ? ಯಾವಾಗಲೂ ಆ ಫೋನ್ ಒಳಗೆ ಸಾಯ್ತಾ ಬಿದ್ದಿರ್ತದೆ. ನನಗೆ ಕಾಲ್ ಮಾಡೋಕ್ಕೇನು ಧಾಡಿ ಅಮ್ಮಂಗೆ ಪೊಗರು. ನಾನೇ ಇವಳತ್ರ ಹುಡಿಕೊಂಡು ಬರಲಿ ಅಂತವ. ನನಗೇನು ದರ್ದು ಅಮ್ಮನ ಹುಡಿಕೊಂಡು ಹೋಗೋಕ್ಕೆ? ನಂದೇನು ಹೋಗ್ಬೇಕಾಗದೆ? ಇವಳಿಗೆ ಕೆಲಸ ಮಾಡಿಸ್ಕೊಳ್ಳೋಕ್ಕೆ ನಾನು ಬೇಕು. ನಾನು ಹೇಳಿದ್ನ ಇವಳು ಮಾಡಾಳ ಇಲ್ಲ ತಾನೇ? ಅದಕ್ಕೆಯಾ ಮತ್ತೆ ನಾನು ಇಲ್ಲೇ ಕೂತ್ಕೊಂಡಿದ್ದು. ಈಗಾದರೂ ನನಗೆ ಕಾಲ್ ಮಾಡಲೇಬೇಕಾಯ್ತಲ್ಲ. ಇದನ್ನೇ ಆವಾಗಲೇ ಮಾಡಿದ್ದಿದ್ರೆ ಹೋಗಲಿ, ಇದರ ಪಕ್ಕದಲ್ಲಿ ಒಂದು ಜಾಗನಾರುವೆ ಮಡಿಕೊಂಡಿದ್ರೆ ನಾನೇ ಹೋಗಿ ಕುಂತ್ಕೊಳ್ಳುವೆ. ಈಗ ನೋಡು, ಈ ಕುರುಡು ಬೆಳಕಿನಾಗೆ ಅಮ್ಮನ್ನ ಹುಡ್ಕೊಂಡು ಹೋಗಬೇಕು ನಾನು. ಎಲ್ಲ ನನ್ನ ಕರ್ಮ. ಗೊಣಗುತ್ತಾ ಆ ಸಣ್ಣ ಬೆಳಕಿನಲ್ಲೇ ರೀನಾಳನ್ನು ಹುಡುಕುತ್ತಿದ್ದಳು ಕುಂಕುಮ. ಆಗಲೇ ರ್ಯಾಂಪ್ ವಾಕ್ಗೆ ಸ್ಟೇಜ್ ಸಿದ್ಧವಾಗುತ್ತಿತ್ತು. ಆಯುಷ್ ವರ್ಧನ್ಗೆ ಕಾಲ್ ಮಾಡಿ ಎಲ್ಲವನ್ನೂ ವಿಚಾರಿಸುವಲ್ಲಿ ಬ್ಯುಸಿಯಾದ. ತನ್ನೆಲ್ಲ ತುಮುಲಗಳನ್ನು ಪ್ರಯತ್ನಪೂರ್ವಕವಾಗಿ ಬದಿಗೊತ್ತಿ